ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಸಲ್ಲಿಸ್ತೇನೆ. ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ, ಕರ್ತನು ನಮ್ಮ ಜೊತೆ ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯ ಪುಸ್ತಕವನ್ನು ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಇದರಲ್ಲಿ ನಾವು 9 ಹಂತಗಳಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಸಂಕ್ಷಿಪ್ತವಾಗಿ ಈ 9 ಹಂತಗಳಲ್ಲಿ ನಾವು ಬರುವಂಥ ಪುಸ್ತಕ, ಅದರ ಕಾಲಘಟ್ಟ ಮತ್ತು ಯಾವ ಕಾಲದಲ್ಲಿ ಯಾವ ಪ್ರವಾದಿ ಆ ಕಾಲದಲ್ಲಿ ಪುಸ್ತಕವನ್ನು ಬರೆದನು ಎಂಬುದಾಗಿ ನೋಡುತ್ತೇವೆ. 9 ಒಂದು ಹಂತದಲ್ಲಿ ಇಡೀ ಹಳೆ ಒಡಂಬಡಿಕೆ ಪುಸ್ತಕವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು, ನಾವು ತಿಳಿದುಕೊಳ್ಳಬಹುದು ಪ್ರಿಯರೇ. ಸೊ ಬನ್ನಿರಿ, ಮೊದಲನೇ ಹಂತವನ್ನು ನಾವು ನೋಡಿಕೊಳ್ಳೋಣ. ಮೊದಲನೇ ಹಂತ ಸೃಷ್ಟಿಯ ಕಾಲ. ಸತ್ಯವೇದ ಮಾತ್ರ ಸೃಷ್ಟಿಯ ಬಗ್ಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಸೃಷ್ಟಿಯ ಕಾಲ, ಅದಕ್ಕೆ ನಾವು ಆದಿಕಾಂಡ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯವರೆಗೂ ದೇವರ ಸೃಷ್ಟಿಯ ಬಗ್ಗೆ ಅದು ತಿಳಿಸಲ್ಪಡುವಂಥದ್ದಾಗಿದೆ. ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಜಲಚರಗಳು ಇವು ಎಲ್ಲವೂ ಕೂಡ ಸತ್ಯವೇದದಲ್ಲಿ ಹೇಗೆ ಅದು ಉಂಟಾಯಿತೆಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾವು ನೋಡ್ತೇವೆ, ಈ ಸೃಷ್ಟಿ, ಇದರ ಇತಿಹಾಸ ಕ್ರಿಸ್ತ ಪೂರ್ವ 2165 ಇಸ್ವಿಯ ಹಿಂದೆ ಈ ಸೃಷ್ಟಿಯ ಇತಿಹಾಸ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸೊ ಇದು 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯವರೆಗೂ ಮಾನವ ಹೇಗೆ ಸೃಷ್ಟಿಯಾದ ನಾವು ನೋಡ್ತೇವೆ. ಪ್ರತಿಯೊಂದು ಬಿಗಿನಿಂಗ್ ಹೇಗೆ ಪ್ರಾರಂಭ ಆಯಿತು, ಭಾಷೆ ಹೇಗೆ ಪ್ರಾರಂಭ ಆಯಿತು, ದೇಶ ಹೇಗೆ ಪ್ರಾರಂಭ ಆಯಿತು, ಜಾತಿಗಳು ಹೇಗೆ ಪ್ರಾರಂಭ ಆದವು, ಇವೆಲ್ಲವೂ ಈ ಒಂದು ಆದಿಕಾಂಡದಲ್ಲಿ ನಾವು ನೋಡುವವರಾಗಿರ್ತೀವಿ ಪ್ರಿಯರೇ. ಇದು ಮೊದಲನೆಯ ಹಂತ. ಆದಿಕಾಂಡ 1ನೇ ಅಧ್ಯಾಯದಿಂದ ನಾವು 11ನೇ ಅಧ್ಯಾಯದವರೆಗೂ ನಾವು ನೋಡುತ್ತೇವೆ. ಈ ಹಂತದಲ್ಲಿ ನಾವು ನೋಡುತ್ತೇವೆ ಕ್ರಿಯೇಷನ್, ದೇವರ ಒಂದು ಸೃಷ್ಟಿ ನೋಡುತ್ತೇವೆ. ಆಮೇಲೆ ಮನುಷ್ಯನು ಪಾಪ ಮಾಡಿ ದೇವರ ವಿರುದ್ಧವಾಗಿ ಬಿದ್ದು ಹೋದನು. ಮಾನವ ಕುಲ ದೇವರ ವಿರುದ್ಧವಾಗಿ ಪಾಪ ಮಾಡಿ ಬಿದ್ದು ಹೋಯಿತು. ಅದರ ಪತನದ ಕುರಿತಾಗಿ ನಾವು ನೋಡ್ತೇವೆ. ಆಮೇಲೆ ಭೂಮಿಯ ಮೇಲೆ ಪಾಪ ಹೆಚ್ಚಾಗಿರುವುದರಿಂದ ದೇವರು ಭೂಮಿಯ ಮೇಲೆ ಜಲಪ್ರಯಾಣವನ್ನು ಬರಮಾಡಿದ. ಅಲ್ಲಿ ನಾವು ನೋಡ್ತೇವೆ, ಜಲಪ್ರಯಾಣ ಬಂದಾಗ ಇಡೀ ಲೋಕದಲ್ಲಿರುವ ಜನರು ಆ ದಿವಸಗಳಲ್ಲಿ ಅವರು ಮರಣವನ್ನು ಅನುಭವಿಸಿದರು. ಆಮೇಲೆ 10-11ನೇ ಅಧ್ಯಾಯಕ್ಕೆ ಬರುವಾಗ ರಾಷ್ಟ್ರಗಳ ವಿಭಜನೆಯನ್ನು ನಾವು ನೋಡ್ತೇವೆ. ಬಾಬೆಲ್ ಗೋಪುರವನ್ನು ಜನರು ಕಟ್ಟಿಸಬೇಕು, ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಹೆಸರನ್ನು ಪ್ರಖ್ಯಾತಿಗೊಳಿಸಬೇಕೆಂಬುದಾಗಿ ಆಲೋಚನೆಯಲ್ಲಿ ಬಾಬೆಲ್ ಪಟ್ಟಣವನ್ನು ಕಟ್ಟಬೇಕೆಂಬುದಾಗಿ ಅವರು ಯೋಚನೆ ಮಾಡುವಾಗ ದೇವರು, ಸತ್ಯವೇದದಲ್ಲಿ ವಾಕ್ಯ ಹೇಳುತ್ತದೆ, ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲು ಇವರ ಊಹೆಯಂತೆ ಇವರು ಯೋಜನೆ ಮಾಡಿದರೋ ಅದು ಮಾಡದೆ ಬಿಡುವುದಿಲ್ಲ ಎಂಬುದಾಗಿ ದೇವರು ನೋಡಿ ಅವರ ಮಧ್ಯದಲ್ಲಿ ಇಳಿದು ಬಂದು ಅವರ ಭಾಷೆಯನ್ನು ತಾರುಮಾರು ಮಾಡಿ ಅಲ್ಲಿಂದ ಜನರು ಚದರಿದರು ಪ್ರಿಯರೇ. ಸೊ ಅಲ್ಲಿಗೆ ನಾವು ನೋಡ್ತೇವೆ 4 ಘಟನೆಯನ್ನು ನೋಡ್ತೇವೆ, 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೂ. ಮತ್ತು ನಾವು 2ನೇ ಹಂತಕ್ಕೆ ಬರುವಾಗ ಅಬ್ರಹಾಮನ ಜನಾಂಗದ ಕಾಲ, ಇದು 2ನೇ ಹಂತ. ಅಬ್ರಹಾಮನ ಜನಾಂಗದ ಕಾಲ ಹೇಗೆ ಪ್ರಾರಂಭ ಆಯಿತು ಅಂದರೆ ಆದಿಕಾಂಡ 12ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೂ. ಹಾಗೆ ಯೋಬನ ಪುಸ್ತಕ ಕೂಡ ನಾವು ಇದರಲ್ಲಿ ನೋಡಬಹುದು ಪ್ರಿಯರೇ. ಬೈಬಲಲ್ಲಿ ಮೊಟ್ಟ ಮೊದಲನೇ ಪುಸ್ತಕ ಯಾವುದು ಅಂತಂದರೆ ಅದು ಯೋಬನ ಒಂದು ಗ್ರಂಥ ಆಗಿರುವಂಥದ್ದಾಗಿದೆ. ಸೊ ಇಲ್ಲಿ ಅಬ್ರಹಾಮನ ಜನಾಂಗದ ಕಾಲ ಪ್ರಾರಂಭ ಆಗ್ತದೆ. ದೇವರು ಅಬ್ರಹಾಮನಿಗೆ ಕರೆದು ಆತನಿಗೆ ಆಶೀರ್ವಾದ ಮಾಡಿ ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಮತ್ತು ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಆತನನ್ನು ಆರಿಸಿಕೊಂಡು ದೇವರು ಹೇಳ್ತಾರೆ, ನಿನ್ನ ಮುಖಾಂತರ ರಾಷ್ಟ್ರಗಳು ಆಶೀರ್ವದಿಸಲ್ಪಡುವರು, ನಿನ್ನಿಂದ ಅನೇಕ ರಾಜರುಗಳು ಹೊರಟು ಬರುವರು ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾರೆ. ಅಲ್ಲಿಂದ ಅಬ್ರಹಾಮನ ಒಂದು ಮಗು ಆದಂಥ ಇಸ್ಸಾಕನು ಆಗ್ತಾನೆ. ಇಸ್ಸಾಕನು ಹುಟ್ಟುತ್ತಾನೆ 100ನೇ ವರ್ಷದಲ್ಲಿ. ಆತನು ವಾಗ್ದಾನದ ಮಗು ಆಗಿರ್ತಾನೆ ಇಸ್ಸಾಕನು. ಅದಾದ ನಂತರ ಇಸ್ಸಾಕನಿಗೆ ಯಾಕೋಬನು ಬರ್ತಾನೆ. ಯಾಕೋಬನು ದೇವರ ಸಂಗಡ ಹೋರಾಟ ಮಾಡಿ ಅವನ ಹೆಸರು ಯಾಕೋಬನಿಂದ ಇಸ್ರಾಯೇಲ್ ಎಂಬುದಾಗಿ ದೇವರು ಮಾರ್ಪಡಿಸ್ತಾರೆ. ಅಲ್ಲಿಂದ ಇಸ್ರಾಯೇಲ್ ಎಂಬ ಶಬ್ದ
ಉಪಯೋಗಿಸಲ್ಪಡ್ತದೆ. ಇಸ್ರಾಯೇಲ್ ಅಂತಂತಂದರೆ ದೇವರ ಸಂಗಡ ಹೋರಾಟ ಮಾಡಿ ಗೆದ್ದವನು, ದೇವರ ಸಂಗಡ ಮತ್ತು ಮನುಷ್ಯರ ಸಂಗಡ ಹೋರಾಟ ಮಾಡಿ ಗೆದ್ದವನು ಎಂಬುದಾಗಿ. ಸೊ ಅಲ್ಲಿಂದ ಯಾಕೋಬನಿಂದ ನಾವು ನೋಡ್ತೇವೆ, ಯಾಕೋಬನಿಗೆ 12 ಮಕ್ಕಳು ಆಗ್ತಾರೆ. 12ನೇ ಮಗನೇ ಯೆಸೋಫ್. ಈ ಯೆಸೋಫನು ದೇವರ ಮತ್ತು ಯಾಕೋಬನಿಗೆ ಅತಿ ಪ್ರಿಯನಾದ ಮಗು ಇರ್ತಾನೆ. ಈ ಯೆಸೋಫನೇ ಏನಂತಂದರೆ ಐಗುಪ್ತ ದೇಶಕ್ಕೆ ಹೋಗಿ ಅವನು ಅಲ್ಲಿ ಪ್ರಧಾನಮಂತ್ರಿಯಾಗಿ ಐಗುಪ್ತ ದೇಶವನ್ನು ಬರಗಾಲದಲ್ಲಿ ಕಾಪಾಡುತ್ತಾನೆ. ಸೊ ಈ ಒಂದು ಆದಿಕಾಂಡ ಮತ್ತು ಆದಿಕಾಂಡ 1-2 ಹಂತದಲ್ಲಿ ನೋಡುವಾಗ ಪ್ರಾರಂಭದಿಂದ ಅಬ್ರಹಾಮನ ಒಂದು 5 ಜನರ ಕುರಿತಾಗಿ ನಾವು ವಿಶೇಷವಾಗಿ ನೋಡುವವರಾಗಿರ್ತೇವೆ. ಆದಿಕಾಂಡ 12ನೇ ಅಧ್ಯಾಯದಿಂದ 50ನೇ ಅಧ್ಯಾಯ ಮತ್ತು ಯೋಬನ ಬರೆದ ಗ್ರಂಥ ಇದು ಕ್ರಿಸ್ತ ಪೂರ್ವ 1265ರಿಂದ 1804 ಇಸ್ವಿಯ ಒಳಗಡೆ ಇದು ಬರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ.